ಬಟ್ ಈ ಸಿನಿಮಾದಲ್ಲಿ ಸುದೀಪ್ ಸರ್ ಕೂಡ ಒಂದು ಸ್ಪೆಷಲ್ ಒಂದು ನೋಡಿ ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಾ ಏನೋ ಡೈರೆಕ್ಷನ್ ಹತ್ರ ಮಾರ್ಗದರ್ಶನ ಅಂದರೆ ಫ್ರಮ್ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ಡೈರೆಕ್ಟರ್ಗೆ ಅಥವಾ ಟೀಮ್ಗೆ ಅವ್ರು ಹೇಳ್ದಂಗೆ ಎಲ್ಲರಿಗೂ ಸಪೋರ್ಟಿವ್ ಆಗಿದ್ದರು. ಯಾಕಂದರೆ ಅವ್ರು ಏನಂದರೆ ನಾವು ತುಂಬ ಕಲ್ತ್ವಿ ಅವರಿಂದ. ಯಾಕಂದರೆ ಅವರು ಇಸ್ ನಾಟ್ ಓನ್ಲಿ ಗುಡ್ ಆ್ಯಕ್ಟರ್, ಇಸ್ ಅ ಬ್ರಿಲಿಯಂಟ್ ಟೆಕ್ನಿಷಿಯನ್. ಅದನ್ನು ಪದೇ ಪದೇ ಹೇಳಬಲ್ಲೆ. ಯಾಕಂದರೆ ನಾವು ಸುಮಾರು ಕಲ್ತ್ವಿ. ಹೇಳ್ದಂಗೆ ಎಲ್ಲೋ ಒಂದು ಬೀಟ್ ಮಿಸ್ ಆಗ್ತಿದೆ, ಇಲ್ಲ ಈ ಥರ ಗ್ರೇಡಿಂಗ್ ಚೆನ್ನಾಗಿಲ್ಲ. ಸೊ ಎಲ್ಲವೂ ಒಂದು ಕಲಿಕೆನೇ ಅಲ್ವಾ. ಸೊ ಹಾಗಾಗಿ ಎಲ್ಲ ವಿಷಯದಲ್ಲೂ ತುಂಬ ಹೆಲ್ಪ್ ಮಾಡಿದ್ರು ನನ್ನ ಡೈರೆಕ್ಟ್ರಿಗೂ ಅಷ್ಟೇ. ಸೊ ಇಡೀ ತಂಡಕ್ಕೆ ಇದನ್ನ ಬಂದಿದ್ರು, ಇಡೀ ತಂಡಕ್ಕೂ ಹೆಲ್ಪ್ ಮಾಡೋರು. ಆ್ಯಕ್ಚುಲಿ ವಿವೇಕ್ ಅವ್ರ ಕೋರಿಕೆ ಕೂಡ ಇತ್ತು, ಅಂದರೆ ನಮ್ಮ ಸರ್ ಬಂದು ನನ್ನ ಜೊತೆ ಇದ್ದರೆ ಒಂಥರ ನಮಗೊಂದು ಧೈರ್ಯ ಅಂತ ಇತ್ತು. ಸೊ ಹಾಗಾಗಿ ಸರ್ ಹೋಗಿದ್ದು ಬಂದರು. ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಒಂದು ಸರ್ಪ್ರೈಸ್ ಇದೆ ಅನ್ನುವಂಥದ್ದು. ಸರ್ಪ್ರೈಸ್ ಆಗಿರಲಿ ಅಂತ. ಸೊ ಇನ್ನೊಬ್ಬ ತುಂಬ ಇಷ್ಟಪಡೋದು ಅಂತಂದರೆ, ಒಂದು ರಂಗಚಾರ್ಲು ಆಡಿಟೋರಿಯಮಲ್ಲಿ ಒಂದು ಸ್ಪೆಷಲ್ ಆದ ಒಂದು ದೃಶ್ಯದ ಒಂದು ಚಿತ್ರೀಕರಣ ಆಗುತ್ತೆ. ಅಲ್ಲಿ ಅಣ್ಣವರ ಕಟ್ಔಟು ಇದೆಲ್ಲ ಇರುತ್ತೆ. ಆ ಥರದೊಂದು ವೈಬ್ರೇಷನ್ಸ್ ಇದೆಯಲ್ಲ ಸರ್, ಒಂದು ಶೂಟಿಂಗ್ ಸೆಟ್ಟಲ್ಲಿ ಈ ಥರದೊಂದೆಲ್ಲ ಗತಕಾಲದಲ್ಲಿ ಇದ್ದಂಥ ಸಂದರ್ಭನ ನಾವು ನೋಡ್ತಾ ಇದ್ದೀವಿ ಕಣ್ಣೆದ್ರು ಅನ್ನೋಂಥದ್ದು. ಸಂಚಿತ್ ಅವರು ತುಂಬ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು ಆ ಒಂದು ಕ್ಷಣವನ್ನು. ಮತ್ತು ಮೈಸೂರಿನ ಪ್ರೀತಿ ಬಗ್ಗೆ ಹೇಳ್ತಾ ಇದ್ರು. ಮೈಸೂರು ಪ್ರೀತಿ 100%. ಅವಾಗ ಹೇಳ್ದಂಗೆ ಮೈಸೂರು ಯಾಕೆ ಇಷ್ಟ ನಿಮಗೆ ಅಂದರೆ ಅಲ್ಲಿ ಜನ, ಜೀವನ, ಊಟ, ಪ್ಯಾಲೇಸ್, ಅಂಬಾರಿ, ಬೆಟ್ಟ, ಆ ಥರ. ಅದು ನೀವು ಹೇಳ್ದಂಗೆ ಅದು ಕಟ್ಔಟ್ ಎಲ್ಲ ಇರೋದು ಸಿನಿಮಾದ ಅಂದರೆ ಆ ಕಾಲಘಟ್ಟದಲ್ಲಿ ನಡೆಯೋ ಒಂದು ಹಿಂದೆ ಬ್ಯಾಕ್ಡ್ರಾಪ್ ಅದಿರುತ್ತೆ ಅಷ್ಟೇ. ಅದು ಸಿನಿಮಾಯಿಂದ ಅದಕ್ಕೂ ಏನೂ ಸಂಬಂಧ ಇಲ್ಲ. ಅದು ಪಾಸ್ ಆಗಿರೋ ಯೂಶಲಿ ಅಲ್ಲಿ ಕಟ್ಔಟ್ ಇತ್ತು, ಅದೇನೋ ಏನೋ ಫಂಕ್ಷನ್ ನಡೀತಿರೋ ಥರ ಅಷ್ಟೇ ಹೊರತು ಸಿನಿಮಾಕ್ಕೂ ಅದಕ್ಕೇನೋ ಅಂಥ ಸಂಬಂಧ ಏನಿಲ್ಲ ಇದ್ರದ್ದು. ಸಿನಿಮಾ ನೋಡಿದ ತಕ್ಷಣ ಸರ್ ಕಡೆಯಿಂದ ಬಂದಂಥ ಮೊದಲ ರಿಯಾಕ್ಷನ್ ಏನು ಮೇಡಮ್, ಏನಂತಂದ್ರೆ? He stood up, clapped. He was so happy. ಆಮೇಲೆ ಅವರು ಯೋಗಿ ಅವರಿಗೆ ಹೇಳಿದರು ಅವತ್ತು, ನಾನು ಈ ಫಿಲ್ಮಿಂದ ಏನೇನು ಕಲ್ತಿದ್ದೀನಿ ಅಂತ. ಸೊ ಸಮಥಿಂಗ್ ನ್ಯೂ ಹಿ ಹ್ಯಾಸ್ ಸೀನ್. ಅವ್ರು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ರಲ್ಲಿ ಅವ್ರಿಗೇನೋ ಒಂದು ಹೊಸತನ ಕಾಣ್ತಾ ಇದೆ ಅಂದರೆ ದರ್ ಇಸ್ ಸಮಥಿಂಗ್ ವಿ ಹ್ಯಾವ್ ಡನ್ ಡಿಫ್ರೆಂಟ್ಲಿ ಅಂತ ನಂಗೆ ಅನಿಸ್ತು. ಸೊ ಹಿ ವಾಸ್ ವೆರಿ ಹ್ಯಾಪಿ, ವೆರಿ ವೆರಿ ಹ್ಯಾಪಿ. ಹಿ ಸೆಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು, ನಿಂದು ಫಸ್ಟ್ ಫಿಲ್ಮ್ ಇದು, ಇಷ್ಟು ಚೆನ್ನಾಗಿ ಮಾಡಿದ್ದೀರಾ, ಐ ಆಮ್ ಶ್ಯೂರ್ ಇಟ್ ವಿಲ್ ಡೂ ವೆರಿ ವೆಲ್ ಅಂತ. ಸೊ ಅವ್ರು ತುಂಬ ಕಾನ್ಫಿಡೆನ್ಸ್ ತುಂಬಿದ್ರು ನಮ್ಮಲ್ಲಿ. ನಿಮಗೆ ಆಸಕ್ತಿ ಇತ್ತ ಮೇಡಮ್ ಸಿನಿಮಾ, ಈ ಪ್ರೊಡಕ್ಷನ್ನು ಇದೆಲ್ಲ ಮೊದಲಿಂದ ಇತ್ತಾ? ಮೊದಲಿಂದ ಇರಲಿಲ್ಲ. ಅದು ಆ ವಾತಾವರಣದಲ್ಲಿ ಇದ್ದು ನಾವು ಬರೀ ಅದ್ರ ಬಗ್ಗೆನೇ ಚರ್ಚೆ ಮಾಡ್ಕೊಂಡು, ನಮ್ಮ ಜೀವನಾಂಶನೇ ಅದು ಅಲ್ವಾ. ಸೊ ಹಾಗಾಗಿ ಇಂಟ್ರೆಸ್ಟ್ ಬಂತು, ಮಾಡೋಣ ಏನಾದರೂ ಅಂತ. ಇವಾಗ ಹೇಗಾಗಿದ್ದಾರೆ ಸರ್ ಪ್ರೊಡಕ್ಷನಲ್ಲಿ ಮೇಡಮ್? ಯಾವ ಮಟ್ಟಕ್ಕೆ ಕಲ್ತಿದ್ದಾರೆ? ಅವ್ರು ಇವತ್ತು ನೆನ್ನೆ ಕಲ್ತಿರೋದಲ್ಲ ಇದು. ಯಾಕಂದರೆ ಅವರು ಸಿನಿಮಾ ಯಾವತ್ತು ಸುದೀಪ್ ಸರ್ ಜೊತೆ ಮದುವೆ ಆದರೂ ಅಥವಾ ಮುಂಚೆಯಿಂದ ಯಾವಾಗ ಜೊತೆಗಿದ್ದಾರೆ ಅವಾಗಲಿಂದನೂ ಶೀಸ್ ಇನ್ ಸಿನಿಮಾ ಓನ್ಲಿ. ಸೊ ಅದೇನಂದರೆ ಇಲ್ಲಿ ಇಷ್ಟು ದಿನ ಹಿಂದೆ ಇದ್ದರು, ಈಗ ಮುಂದೆ ಬಂದ್ಬಿಟ್ಟು ನಿಮ್ಗೆಲ್ಲ ಇಂಟರ್ವ್ಯೂ ಕೊಡ್ತಾರೆ ಅಷ್ಟೇ. ಸೊ ಅದಕ್ಕೆ ಮುಂಚೆನ 100%. ಯಾಕಂದರೆ ಸಿನಿಮಾ ಫ್ಯಾಮಿಲಿ ಅಂದಮೇಲೆ ದಿನ ಇದ್ದೇ ಇರುತ್ತಲ್ಲ. ಯಾಕಂದರೆ ಸುದೀಪ್ ಸರು ಇವ್ರು ಬಿಡಿ, ಅವರು ಮಾತ್ರ ಬರೀ ತಿನ್ನೋದು, ಕುಡಿಯೋದು, ಮಲಗೋದು ಬರೀ ಸಿನಿಮಾನೇ. ಸೊ ಹಾಗಾಗಿ ಅವ್ರು ಬಿಟ್ಟಿರ್ತಾರೆ ಇವ್ರನ್ನ, ಎಲ್ಲವೂ ಹೇಳಿರ್ತಾರೆ. ಸೊ ಎಲ್ಲವೂ ಪ್ರತಿಯೊಂದು ಹೆಜ್ಜೆಯಲ್ಲೂ 100% ಇವ್ರು ಇದ್ದೇ ಇರ್ತಾರೆ. ಸೊ ಹಾಗಾಗಿ ಎಲ್ಲವೂ ಗೊತ್ತಿರುತ್ತೆ. ಬಟ್ ಈಗ ಈ ಸಿನಿಮಾಲಿ ಅಂದರೆ ಖುದ್ದಾಗಿ ಮುಂದೆ ಬಂದಿದ್ದಾರೆ ಅಷ್ಟೇ. ಸೊ ಎಲ್ಲವೂ ಆಬ್ವಿಯಸ್ಲಿ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಬಿಹೈಂಡ್ ಹುಡುಗಿ ಇರ್ತಾರೆ ಅಂತ ಹೇಳ್ತಾರಲ್ಲ, ಅದು ಯಾವಾಗಲೂ ಇದ್ದೇ ಇರ್ತಾರೆ. ಸೊ ಇದು ಇವಾಗ ಮುಂದೆ ಬಂದಿದ್ದಾರೆ ಅಷ್ಟೇ. ಈಗ ಒಂದು ಸಕ್ಸಸ್ಫುಲ್ ವುಮನ್ ಹಿಂದೆ ಒಂದು ನಮ್ಮ ಗಂಡ ಇರ್ತಾರೆ.